ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನವು ಪುರಾತನ ಕಾಲದ ದೇವಸ್ಥಾನ ಇದು. 1336ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯ ಅರಸರಾದಂಥ ಶ್ರೀ ಕೃಷ್ಣ ದೇವರಾಯರು ಈ ದೇಶದ ನಮ್ಮ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿದ್ದಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಒಳ್ಳೆಯ ಅಮೃತಗಳಿಗೆ ನೋಡಿ ಇದೊಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದೆ. ಇದು 1336ನೇ ಇಸ್ವಿಯಲ್ಲಿ ಇದೊಂದು ನದಿ ತೀರ ನೋಡಿ ಆಗಿನ ಕಾಲದಲ್ಲಿ ರಾಜರು ಇದನ್ನು ದೇವಸ್ಥಾನ ನಿರ್ಮಾಣ ಮಾಡಿದ್ರು. ಇದಕ್ಕೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಅಂತ ಇಟ್ಟರು. ಈ ಕೆಲವು ನದಿಗಳ ಮೊದಲು ನದಿಯಿಂದ ಹೊಳೆ ಆಯಿತು, ಹೊಳೆಯಿಂದ ಹಳ್ಳ ಆಯಿತು, ಹಳ್ಳಿಯಿಂದ ಊರಾಗಿದೆ. ಹೀಗಾಗಿ ದೇವಸ್ಥಾನ ಕರ್ನಾಟಕದ ಪ್ರಥಮ ಗ್ರಾನೈಟ್ ಟೆಂಪಲ್ ಏನು ಕಂಬೈನ್ ಇದೆಯಲ್ಲ ಇವೆಲ್ಲ ಗ್ರಾನೈಟ್ ಟೆಂಪಲ್ಗಳು. ಈ ಅಹಮದಾಬಾದಿಂದ ಇಂಜಿನಿಯರ್ ಬಂದು ಇದನ್ನೆಲ್ಲ ಆಧುನೀಕರಣ ಮಾಡಿದ್ದಾರೆ. ಈ ವೀರಭದ್ರೇಶ್ವರ ದೇವಸ್ಥಾನ ಕಟ್ಟೋ ಉದ್ದೇಶ ಏನಾಯ್ತಪ್ಪ ಅಂದರೆ, ವಿಜಯನಗರದ ಅರಸರು ತಾವು ಎಲ್ಲ ದೇಶದ ಮೇಲೆ ಗೆದ್ದು ಕೊಟ್ಟಂಥ ಖಡ್ಗಗಳು ತಮ್ಮ ಅರಮನೆ ಇಡ್ತಿದ್ರು. ಆ ಅರಮನೆಯಲ್ಲಿದ್ದಾಗ ಈ ಸೋತಂಥ ರಾಜನ ಹೆಂಡತಿ ಅಥವಾ ಸೈನಿಕರು ಇವರೆಲ್ಲ ಹತರಾದ ಮೇಲೆ ಆ ರಾಜನಿಗೆ ಶಾಪ ಹಾಕ್ತಿದ್ರು. ನಮ್ಮ ಮಗ ಹಂಗಾದ, ನಮ್ಮ ಹೆಂಡತಿ ಹಂಗಾದ ಶಾಪ ಹಾಕಿದಾಗ ಅದು ಶಾಪ ಆತನಿಗೆ ತಟ್ಟಕಟ್ಟಿವು. ಆಗಿರ್ತಕ್ಕಂಥ ವಿದ್ವಾಂಸರು ಎಲ್ಲರೂ ಸೇರಿ ನೋಡ್ರಿ, ಯಾವುದೇ ದೇಶದ ಮೇಲೆ ಗೆದ್ದಂಥ ಖಡ್ಗಗಳನ್ನು ಅರಮನೆಯಲ್ಲಿ ಇಡಬಾರ್ದು, ಆ ಅರಮನೆ ನಿಮಗೆ ದೋಷ ತಡೆದತ್ತೆ. ಅದಕ್ಕೆ ಖಡ್ಗಕ್ಕೆ ಪುರುಷ ಯಾರಪ್ಪ ಅಂದರೆ ವೀರಭದ್ರ ಸ್ವಾಮಿ, ಆತನಿಗೆ ನೀವು ಸಮರ್ಪಣೆ ಮಾಡಬೇಕು. ಪ್ರತಿ ವರ್ಷ ಅಗ್ನಿಕುಂಡ ಮಾಡಿ ಹೋಮ ಮಾಡಿ ಶುದ್ಧ ಮಾಡಿ ಅದನ್ನು ವಿಜಯದ ಸಂಕೇತವಾಗಿ ಇಡಬೇಕಂತ ಅವರು ಹೇಳಿದರು. ಆ ಪ್ರಕಾರ ಆಗಿನ ಅರಸ ಎಲ್ಲ ದೇಶದ ಮೇಲೆ ಗೆದ್ದಂಥ ಖಡ್ಗಗಳನ್ನು ಪ್ರತಿ ವರ್ಷ ಅಗ್ನಿಕೊಂಡ ದಿವಸ ಅದನ್ನು ಶುದ್ಧ ಮಾಡಿ ವೀರಭದ್ರ ಸ್ವಾಮಿಗೆ ಕೊಟ್ಟ. ಇವತ್ತಿಗೂ ಆ ಖಡ್ಗಗಳು ಇವು ಸನ್ನಿಧಾನದಲ್ಲಿ, ಇವತ್ತು ಕಡೆ ಸೋಮವಾರ ಅಲ್ಲ, ವೀರಭದ್ರೇಶ್ವರ ಸ್ವಾಮಿಗೆ ಅದು 21 ಖಡ್ಗಗಳನ್ನು ಅಲಂಕಾರ ಮಾಡಿವಿ. ಅದು ವಿಜಯದ ಖಡ್ಗ. ಆ ಖಡ್ಗಗಳನ್ನು ಯಾರು ದರ್ಶನ ಮಾಡ್ಕೊಂತಾರೆ ಅವ್ರ ಮನೆಯಲ್ಲಿ ಕುಟುಂಬದಲ್ಲಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿ ಜಯದಿಂದ ಎಲ್ಲರೂ ಇರ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿದ್ವಿ. ಈ ಶ್ರಾವಣ ಮಾಸದಲ್ಲಿ 31 ದಿವಸ ಸಾರ್ವಜನಿಕರಿಗೆ ಪ್ರಸಾದ ವ್ಯವಸ್ಥೆ ಇರ್ತದೆ ನಮ್ಮಲ್ಲಿ. ಬೆಳಗ್ಗೆ ಒಂದು 100 ಜನ ಭಜನಾ ಮಂಡಳಿಯವರು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಅದನ್ನು ಎಲ್ಲ ದರ್ಶನ ಮಾಡ್ಕೊಂಬಂದು ಪ್ರಸಾದ ಮಾಡ್ತಾರೆ. ಆಮೇಲೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಎಷ್ಟು ಜನ ಅಭಿಷೇಕ ಮಾಡ್ತಾರೆ ಅವ್ರಿಗೂ ಪ್ರಸಾದ ವಿನಿಯೋಗ ಇದೆ. ಈ ರೀತಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಿತ್ಯವೂ ಪ್ರಸಾದ ನಡೀತಾ ಇದೆ. ನಾವು ಈ ಕ್ಷೇತ್ರಕ್ಕೆ 15ನೇ ವರ್ಷದ ಆಡಳಿತದಲ್ಲಿ ನಾವು ಉತ್ತರಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಇದು ನಮ್ಮದು 15ನೇ ವರ್ಷ ನನ್ನ ಆಡಳಿತದಲ್ಲಿ. ಕ್ಷೇತ್ರದಲ್ಲಿ ಹೊಸ ಒಂದು ರಾಜಗೋಪುರ ಕಟ್ಟಿದ್ದೇವೆ. ರಾಜಗೋಪುರದಲ್ಲಿ ನೂತನವಾಗಿ ಗೋಲ್ಡ್ ಪೇಂಟ್ ಮಾಡಿಸಿದ್ದೇವೆ. ಅದಕ್ಕೆಲ್ಲ ಅಲಂಕಾರಗಳನ್ನು ಮಾಡಿಸಿದ್ದೇವೆ. ದೇವಸ್ಥಾನದ ಹಿಂದುಗಡೆ ಒಂದು ಭಕ್ತರಿಗಾಗಿ ಒಂದು ಸಣ್ಣದೊಂದು ಪ್ರಸಾದ ನಿಲಯವನ್ನು ಕಟ್ಟಿದ್ದೀವಿ. ನಮ್ಮ ಸ್ವಂತ ವೆಚ್ಚದಲ್ಲಿ ಸ್ವಂತ ಜಾಗದಲ್ಲಿ ಕಟ್ಟಿದ್ದೀವಿ ನಾವು, ಸಾರ್ವಜನಿಕರ ಕಟ್ಟಬೇಕನ್ನೋ ಉದ್ದೇಶಕ್ಕೆ. ಈ ರೀತಿ ಸಾರ್ವಜನಿಕರೆಲ್ಲರೂ ಪ್ರತಿ ವರ್ಷ ಪ್ರತಿ ದಿವಸ ಸನ್ನಿಧಾನದಲ್ಲಿ ಬಂದು ವೀರಭದ್ರ ಸ್ವಾಮಿ ಅಗ್ನಿಕುಂಡ ಮಾಡಿ ಎಲ್ಲರೂ ಪುನೀತರಾಗಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಕ್ಷೇತ್ರಕ್ಕೆ ಸಾಕಷ್ಟು ಭಕ್ತರ ಸಂಖ್ಯೆ ಇದೆ. ಐವಳ್ಳಿ, ಪಟ್ಟದಕಲ್ಲು, ಬಾಗಲಕೋಟೆ, ಹುನಗುಂದ ಆ ಭಾಗದಿಂದನೂ ಬರ್ತಾರೆ. ಮತ್ತು ಈ ರಾಜಗೋಪುರ ಸಮಿತಿ ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ಇದನ್ನು ನಮ್ಮ ನಾಡಿನ ಅರಗುರು ಚರಮೂರ್ತಿಗಳಾದಂಥ ಶ್ರೀ ಅಂಕಲಿಮಠದ ಶಿವಾಚಾರ್ಯರು, ಕೊಪ್ಪಳದ ಗವಿಮಠದ ಶ್ರೀಗಳು, ನಮ್ಮ ಕಲ್ಲುಮಠದ ಶ್ರೀಗಳು, ಹೆಬ್ಬಾಳದ ನಾಗಭೂಷಣ ಶಿವಾಚಾರ್ಯರು ಮತ್ತು ಸುಳಕಲ್ಲು ಮತ್ತು ಹಳ್ಳಿ ಶ್ರೀಗಳು ಎಲ್ಲರೂ ಬರ್ತಾರೆ. ಈ ಕ್ಷೇತ್ರಕ್ಕೆ ತಾವು ಬಂದು ಪಾರಸ್ಪರ್ಶ ಮಾಡ್ಕೊಂಡು ಈ ಅಗ್ನಿಕೊಂಡಕ್ಕೆ ಶುದ್ಧ ಮಾಡಿ ಈ ಕ್ಷೇತ್ರ ಜನರಿಗೆ ಆಶೀರ್ವಾದ ಮಾಡಿ ನಾಡಿನಲ್ಲಿ ಮಳೆ ಬೆಳೆ ಎಲ್ಲ ಸುಭಿಕ್ಷೆ ಆಗಿಲ್ಲ ಅಂತೇಳಿ ಈ ಅಗ್ನಿಕೊಂಡವನ್ನು ನಿರ್ವಹಿಸ್ತಾ ಇದ್ದೇವೆ. ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ. ದಿನಾಂಕ 24/8/2025 ರವಿವಾರ ವೀರಭದ್ರೇಶ್ವರ ದೇವಸ್ಥಾನದ ಅಗ್ನಿಕೊಂಡ ಕಾರ್ಯಕ್ರಮ ಇದೆ. ಅಂದು ಬೆಳಗಿನ ಜಾವ 5 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಕೋಟೆ ವೀರಭದ್ರೇಶ್ವರ ಮಹಾಸ್ವಾಮಿಗೆ ರುದ್ರಾಭಿಷೇಕವನ್ನು ಮಾಡ್ತೀವಿ, ಬಿಲ್ವಾರ್ಚನೆ ಮಾಡ್ತೀವಿ, ಖಡ್ಗಾಲಂಕಾರ, ರಜತಾಲಂಕಾರ, ಸಂಪೂರ್ಣ ಅಲಂಕಾರಗಳಿಂದ ವಿಜೃಂಭಿಸ್ತಾರೆ ವೀರಭದ್ರೇಶ್ವರ ದೇವಸ್ಥಾನ. ಈ ಒಂದು ಕ್ಷೇತ್ರಕ್ಕೆ ಹಲವು ಭಾಗಗಳಿಂದ ಮೈಸೂರು, ಬೆಂಗಳೂರು, ಇತರ ಭಾಗದಿಂದ ವೀರಗಾಸೆ ತಂಡ ಬಂದು ಈ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ನಡೆಸಿಕೊಡ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾಡಿನ ಹರಗುರು ಚರಮೂರ್ತಿಗಳಾದಂಥ ಅಂಕಲಿಮಠದ ವೀರಭದ್ರ ಶಿವಾಚಾರ್ಯರು, ಹೆಬ್ಬಾಳದ ನಾಗಭೂಷಣ ಶಿವಾಚಾರ್ಯರು, ನಮ್ಮ ಕಲ್ಮಠದ ಕೊಟ್ಟೂರು ದೇವರು ಹಾಗೂ ಸುಳೇಕಲ್ಲಿನ ಶ್ರೀಗಳು, ಹಳ್ಳಳ್ಳಿ ಶ್ರೀಗಳು, ಈ ರೀತಿ ಹೆಬ್ಬಾಳದ ಶ್ರೀಗಳು ಎಲ್ಲ ಶ್ರೀಗಳು ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ಸ್ವಾಮಿಯ ಕ್ಷೇತ್ರದಲ್ಲಿ ನೂತನ ರಾಜಗೋಪುರ ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು ದೇವಸ್ಥಾನ ಹಿಂಭಾಗ ನಾವೇನು ಕಟ್ಟಡ ಕಟ್ಟಿದ್ದೀವಲ್ಲ ಆ ಕಟ್ಟಡದ ಉದ್ಘಾಟನೆ ಅನ್ನೋ ಸಮಿತಿಗೆ ನಾಳೆ 24ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆ ಇದೆ. ದಯಮಾಡಿ ಎಲ್ಲ ಭಕ್ತಾದಿಗಳು ಮಧ್ಯಾಹ್ನ 1 ಗಂಟೆಗೆ ಅಗ್ನಿ ಪ್ರವೇಶ ಮಾಡಿ ದೇವಸ್ಥಾನದ ವೀರಭದ್ರ ಸ್ವಾಮಿ ದರ್ಶನ ಮಾಡಿಕೊಂಡು ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗಿ ಎಲ್ಲರೂ ಇರಬೇಕಂತ ಕ್ಷೇತ್ರದ ಪರವಾಗಿ ಉತ್ತರಾಧಿಕಾರಿಯಾಗಿ ನಾನು ಕ್ಷೇತ್ರಕ್ಕೆ ಕೇಳ್ಕೊಳ್ತೇನೆ.